ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ವಿಡಿಯೋದು ಅಂದರೆ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದರೆ ಏನು? ಯುಗಾದಿ ಅಂದ್ರೇನು? ಹೊಸ ಸಂವತ್ಸರ ಶುರುವಾಗುತ್ತೆ. ಆ ಸಂವತ್ಸರ ಯಾವುದು? ಇದೆಲ್ಲ ತಿಳ್ಕೊಳ್ಳೋಕೆ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ನಮ್ಮ ಹಿಂದೂ ಧರ್ಮದ ಸನಾತನಿಗಳ ಹೊಸ ವರ್ಷದ ಶುಭಾಶಯ. ಸಾಮಾನ್ಯವಾಗಿ ನಮ್ಮ ಭಾರತೀಯರು ಯಾವುದೇ ಹಬ್ಬ ಆಚರಣೆ ಮಾಡಬೇಕು ಅಂದ್ರೆ ಒಂದು ಬಲವಾದ ಕಾರಣ ಇರುತ್ತೆ. ಸುಮ್ಮನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿಂದಿನಿಂದ ನಡ್ಸ್ಕೊಂಬಂದಿರೋದು ಪ್ರಕೃತಿ ಜೊತೆ ನಾವು ಹಬ್ಬ ಮಾಡಿರ್ತೀವಿ, ಒಂದು ಭಾವನೆ ಜೊತೆ ಹಬ್ಬ ಮಾಡಿರ್ತೀವಿ, ಒಂದು ಸಾಂಸ್ಕೃತಿಕವಾಗಿ ಹಬ್ಬ ಮಾಡಿರ್ತೀವಿ, ಒಂದು ಧಾರ್ಮಿಕವಾಗಿ ಹಬ್ಬ ಮಾಡಿರ್ತೀವಿ. ಸೊ ಅದೇ ಥರ ಯುಗಾದಿ ಪ್ರಕೃತಿ ಜೊತೆ ಮಾಡುವಂಥ ಹಬ್ಬ. ಮತ್ತು ಇದಕ್ಕೆ ಯುಗಾದಿ ಅಂತ ಹೆಸರೇನಕ್ಕೆ ಬಂತು? ಯುಗಾದಿ ಅಂದರೆ ಏನು? ಸೊ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ಈ ವಿಡಿಯೋ. ಯುಗಾದಿ ಅಂದರೆ ಯುಗದ ಆದಿ. ಯುಗ ಅಂದ್ರೇನು? ವರ್ಷ. ಈಗ ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ, ಅದರಲ್ಲಿ ಕಲಿಯುಗದಲ್ಲಿ ಒಂದು ಯುಗ ಅಂತೇಳಿ. ಯುಗದ ಆದಿ. ಯುಗ ಸೃಷ್ಟಿಯಾಗಿದ್ದು ಆದಿ. ಆದಿ ಅಂದರೆ ಮೊದಲು ಯುಗ ಸೃಷ್ಟಿಯಾಗಿದ್ದೇ ಯುಗಾದಿ. ಸೊ ಹಾಗಾಗಿ ಇದು ಯುಗದ ಆದಿ ಅಂತೇಳಿ ಕರೀತಾರೆ. ಸೊ ಯುಗಾದಿ ಆಚರಣೆ ಏನಕ್ಕಪ್ಪ ಬಂತು? ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಸೊ ಅದೇನಪ್ಪ ಅಂದರೆ, ಬ್ರಹ್ಮದೇವ ವೇದಗಳು ಬರೀತಾನೆ. ಬರೆದಿಟ್ಟ ಮೇಲೆ ಸೋಮಕಾಸುರ ಅನ್ನೋ ಒಬ್ಬ ರಾಕ್ಷಸ ಆ ವೇದಗಳನ್ನೆಲ್ಲ ಕದ್ದುಬಿಟ್ಟು ಸಮುದ್ರದ ಆಳದಲ್ಲಿ ಇಟ್ಟುಬಿಡ್ತಾನೆ, ಕದ್ಕೊಂಡೋಗಿ. ಸೊ ಅದನ್ನು ವಿಷ್ಣುಗೆ ಅರಿವಾಗಿ ವಿಷ್ಣು ಮತ್ಸ್ಯಾವತಾರ ತಾಳಿ ಆ ವೇದವನ್ನು ಒತ್ಕೊಂಬಂದು ಬ್ರಹ್ಮನಿಗೆ ಮರಳಿ ಕೊಡ್ತಾನೆ. ಆ ಖುಷಿಗೆ ಬ್ರಹ್ಮದೇವ ಏನು ಮಾಡ್ತಾನೆ? ಯುಗದ ಆದಿ ಸೃಷ್ಟಿ ಮಾಡ್ದ. ಅಂದರೆ ಇಡೀ ಭೂಮಂಡಲ ಪ್ರಪಂಚ ಸೃಷ್ಟಿಯಾಗಿದ್ದು ಯುಗಾದಿ ದಿವಸ. ಬ್ರಹ್ಮ ಸೃಷ್ಟಿ ಮಾಡಿದ್ದು ಯುಗಾದಿ ದಿವಸ. ಸೊ ಹಾಗಾಗಿ ಯುಗದ ಆದಿ ಯುಗಾದಿ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು 12 ತಿಂಗಳುಗಳು ಬರುತ್ತೆ. ನಾವೀಗ ಪಾಶ್ಚಿಮಾತ್ಯರು ಅಂತೇಳಿ ಕರಿತೀವಲ್ಲ, ಆ ಥರ ನಾವು ಹಾಸುಹೊಕ್ಕಾಗ್ಬಿಟ್ಟಿದೆ ಜನವರಿ, ಫೆಬ್ರವರಿ, ಮಾರ್ಚಿ ಅಂಥೇಳಿ. ಸೊ ಕನ್ನಡದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮ್ಮ ಸನಾತನಿಗಳಿಗೋಸ್ಕರ ಅವಾಗಿನ ಕಾಲದಲ್ಲಿ ಸೃಷ್ಟಿ ಮಾಡಿದ್ದು ತಿಂಗಳುಗಳು. ಅದು 12 ತಿಂಗಳು. ಚೈತ್ರ, ವೈಶಾಖ, ಈ ಥರ 12 ತಿಂಗಳುಗಳಿದೆ. ಅದರಲ್ಲಿ ಮೊದಲನೇ ತಿಂಗಳೇ ಯುಗದ ಆದಿ ದಿವಸ ಶುರುವಾಗೋದು ಚೈತ್ರ ಮಾಸ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಚೈತ್ರ ಮಾಸನ ಎಲೆ ಚಿಗುರೋ ಕಾಲ ಅಂತ ಹೇಳ್ತಾರೆ. ಮಾಘ ಮಾಸದಲ್ಲಿ ಎಲೆಯೆಲ್ಲ ಇಬ್ನಿ ಬಿದ್ದು ಹಣ್ಣಾಗಿ ಉದುರುತ್ತೆ. ಚೈತ್ರ ಮಾಸನೇ ವಸಂತ ಕಾಲ, ವಸಂತ ಋತು ಅಂತ ಹೇಳ್ತಾರೆ. ಆ ವಸಂತ ಋತುವಲ್ಲಿ DVG ಗುಂಡಪ್ಪವರು ಮಂಕುತಿಮ್ಮನ ಕಗ್ಗ ಅಂಥೇಳಿ ಅದರಲ್ಲಿ ಬರೆದಿದ್ದಾರೆ. ಹಳೆ ಬೇರು ಹೊಸ ಚಿಗುರು ಅಂದರೆ ಮರ ಅದೇ, ಆದರೆ ಮೂಲ ಬೇರು ಇರ್ತಲ್ಲ, ಆ ಬೇರಿನಿಂದನೇ ಹೊಸ ಚಿಗುರು ಬರುತ್ತೆ. ಆ ಚಿಗುರು ಬರೋ ಕಾಲನೇ ವಸಂತ ಕಾಲ. ಆ ವಸಂತ ಕಾಲದಲ್ಲಿ ಮಾವು ಚಿಗುರುತ್ತೆ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಹಾಡು ಕೇಳಿದಿರಲ್ಲ. ಸೊ ಆ ಥರ ಮಾವು ಚಿಗುರುತ್ತೆ, ಕೋಗಿಲೆ ಹಾಡುತ್ತೆ, ತುಂಬ ಇಂಪಾಗಿರುತ್ತೆ, ಬೇಸಿಗೆ ಶುರುವಾಗಿರುತ್ತೆ. ಹಾಗಾಗಿ ನಮ್ಮ ಹಿಂದೂ ಧರ್ಮದ ಸನಾತನಿಗಳ ಹಬ್ಬ ಪ್ರಕೃತಿ ಜೊತೆ ನಾವು ಮಾಡ್ತೀವಿ. ಇದು ಯುಗಾದಿ. ಮತ್ತು ಶ್ರೀರಾಮ ರಾವಣನ ಸಂಹಾರ ಮಾಡಿ ಅಯೋಧ್ಯೆಗೆ ಮರಳಿದ ದಿವಸ ಯುಗಾದಿ ಅಂತ ನೋಡಿ. ಸೊ ಹಂಗಾಗಿ ಅದಿನ್ನೂ ಶ್ರೇಷ್ಠವಾದ ದಿವಸ ಅಂಥೇಳಿ ಹಬ್ಬ ಆಚರಣೆ ಮಾಡ್ತಾರೆ. ಮತ್ತು ಬೇವು ಬೆಲ್ಲ ತಿನ್ನಬೇಕು ಈ ಹಬ್ಬಕ್ಕೆ ಅಂತ ಹೇಳ್ತಾರೆ. ಫಸ್ಟು ಬೇವು ಕಹಿ, ಬೆಲ್ಲ ಸಿಹಿ.
ಬೇವು ಕಳೆದ ದಿವಸ ಅಂದರೆ ಕಹಿ ಘಟನೆ ಏನಿತ್ತು ಅದೆಲ್ಲ ಮರ್ತ್ಬಿಡ್ಬೇಕು. ಇವತ್ತು ಯುಗಾದಿ, ಇವತ್ತು ಬೆಲ್ಲ, ನಾಳೆ ಒಳ್ಳೆಯದು, ನಾಳೆ ಬೆಲ್ಲ, ಅದನ್ನು ಸವಿಬೇಕು. ಅಂದರೆ ಹಳೆ ಕಹಿ ಘಟನೆಗಳು ಮರೆತುಬಿಡು, ಹೊಸ್ದಾಗಿ ಏನು ಬರುತ್ತೋ ಅದನ್ನು ಬೆಲ್ಲದ ಥರ ಸ್ವೀಕಾರ ಮಾಡು, ಒಂದು ಅರ್ಥ. ಇನ್ನೊಂದು ಎರಡನೇದು, ಸಿಹಿ ಕಹಿ ಅಂದರೆ ಒಳ್ಳೆಯದು ಕೆಟ್ಟದ್ದು, ಜಯ ಅಪಜಯ ಎಲ್ಲ ಸಿಗುತ್ತೆ. ಅದು ಬೇವು ಮಾವು ಬೆಲ್ಲ ಥರ. ಅಂದರೆ ಎರಡೂ ಅನುಭವಿಸ್ಕೊಂಡು ಹೋದರೆ ಜೀವನ ಸಂಸಾರ ಅಂಥೇಳಿ ಇದು ತಳುಕು ಹಾಕ್ಕೊಡುತ್ತೆ ಮನುಷ್ಯನಿಗೆ, ಮಾನವ ಕುಲಕ್ಕೆ. ಬೇವು ಬೆಲ್ಲ ಇದ್ರೇ ಜೀವನ ಚೆನ್ನಾಗಿರೋದು. ಅಂದರೆ ಬರೀ ಸುಖನೇ ಬಂದುಬಿಟ್ರೆ ನಿಮಗೆ ಹಿಡಿಯೋಕ್ಕಾಗಲ್ಲ, ಬರೀ ಕಷ್ಟನೇ ಬಂದರೆ ಬದುಕೋಕ್ಕಾಗಲ್ಲ. ಸೊ ಹಂಗಾಗಿ ಎರಡು ಸಮಾನವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಬೇವು ಬೆಲ್ಲ ಸ್ವೀಕಾರ ಮಾಡು. ಸೊ ಇದು ಯುಗಾದಿಗೆ ಬೇವು ಬೆಲ್ಲ ಏನು ತಿಂತೀನಿ ಅಂತ ಆಯಿತು. ಮತ್ತು ಯುಗಾದಿ ಹಬ್ಬ ಏನು ಅಂತ ಹೇಳಿ ಗೊತ್ತಾಯ್ತಲ್ಲ. ನೆಕ್ಸ್ಟು ಯುಗಾದಿ ಆದ ಮಾರನೇ ದಿವಸ ನಿಮಗೆ ವರ್ಷತೊಡಕು ಅಂತಾರೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ವರ್ಷತೊಡಕು ಅಂತ ಕರಿತೀವಿ. ಸೊ ವರ್ಷತೊಡಕು ಅಂದರೆ ಏನು? ಯುಗಾದಿ ದಿವಸ ಒಂದು ಶಪಥ ಮಾಡ್ತಾನೆ, ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತೀನಿ ಅಂತೇಳಿ. ಆ ವಿಶೇಷ ದಿನನೇ ಯುಗಾದಿ. ಏನೇ ಮಾಡಬೇಕಾದ್ರೂ ಒಳ್ಳೆ ಕೆಲಸಕ್ಕೆ ತಿಥಿ ಯೋಗ ಕರಣ ಅವೆಲ್ಲ ನೋಡ್ತಾರಲ್ಲ, ಯುಗಾದಿ ಹಬ್ಬದ ದಿವಸ ಏನೂ ನೋಡೋ ಹಾಗೆ ಇಲ್ವಂತೆ, ಅಷ್ಟು ಪರಿಶುದ್ಧವಾದ ದಿವಸ ಯುಗಾದಿ ಅಂತೆ. ಯಾಕೆಂದರೆ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಇವತ್ತಿನ ದಿವಸ ಅಂದರೆ ಅಷ್ಟು ಒಳ್ಳೇದಿರುತ್ತಲ್ವ. ಸೊ ಹಂಗಾಗಿ ಹೊಸ ವರ್ಷಕ್ಕೆ, ಹೊಸ ಕೆಲಸಕ್ಕೆ ಕೈ ಹಾಕೋಕ್ಕೆ ಹೊಸ ವರ್ಷ ನಮ್ಮ ಹಿಂದೂಗಳಿಗೆ. ಆವತ್ತಿನ ಮಾರನೇ ದಿವಸನೇ ವರ್ಷ ತೊಡಗು. ಅದು ವರ್ಷ ತಡ್ಕಲ್ಲ, ವರ್ಷ ತೊಡಗು ಅಂಥೇಳಿ. ವರ್ಷ ತೊಡಗು ಅಂತಂದರೆ ಈ ವರ್ಷ ನಿನ್ನೆ ಯುಗಾದಿ ಹಬ್ಬದ ದಿವಸ ಡಿಸೈಡ್ ಮಾಡಿದ್ದೆ, ಇವತ್ತು ಆ ಕೆಲಸಕ್ಕೆ ತೊಡಗಬೇಕು ನಾನು, ಅದನ್ನು ವರ್ಷ ತೊಡಗು ಅಂತ ಹೇಳಿ ಕರೀತಾರೆ. ಮತ್ತು ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆ. ಹೊಸ ಬಟ್ಟೆ ಏನು? ಹೊಸ ಬಟ್ಟೆ ಬರೀ ಮನುಷ್ಯನ ಬಟ್ಟೆ ಹಾಕ್ಬಿಟ್ರೆ ಹೊಸದು ಸಾಲದು. ಮಾವು ಚಿಗುರುತ್ತೆ, ಮರಗಳು ಚಿಗುರುತ್ತೆ, ಬರೀ ಅದು ಒಂಥರ ಬಟ್ಟೆನೇ ಲೆಕ್ಕ. ಅದು ಆ ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಆಗಲ್ಲ. ಹೊಸ ಕಾಯಿ ಬಿಡುತ್ತೆ, ಹೊಸ ಹೂವಾಗುತ್ತೆ, ಹೊಸ ಹಣ್ಣಾಗುತ್ತೆ. ಆ ಥರ ಮನುಷ್ಯ ಹೊಸ ಬಟ್ಟೆ ಹಾಕಿ ಹೊಸ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ, ಭಕ್ತಿ ಭಾವದಿಂದ ಒಳ್ಳೆ ಕಾರ್ಯದಲ್ಲಿ ಕೈಗೂಡಲಿ, ಕೈ ಜೋಡಿಸ್ಲಿ, ಮತ್ತು ಒಳ್ಳೇದು ಮಾಡಲಿ, ಒಳ್ಳೆ ರೀತಿ ನಡೀಲಿ ಅನ್ನೋದಕ್ಕೋಸ್ಕರನೇ ಹೊಸ ಬಟ್ಟೆ ಪ್ರತೀಕವಾಗಿ ಧರಿಸ್ತಾರೆ. ಮತ್ತು ಅಭ್ಯಂಜನ ಸ್ನಾನ ಅಂತ ಹೇಳಿ ಕರೀತಾರೆ. ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನ ಏನಕ್ಕೆ ಮಾಡಬೇಕು? ಅಭ್ಯಂಜನ ಅಂದರೆ ಇಡೀ ಶರೀರವೆಲ್ಲ ಹರಳೆಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಅಡ್ಡಾಡಿ ಅದನ್ನು ಮತ್ತೆ ಬಿಸಿನೀರಲ್ಲಿ ಸ್ನಾನ ಮಾಡೋದು. ಇದನ್ನು ಅಭ್ಯಂಜನ ಸ್ನಾನ ಅಂತ ಹೇಳಿ ಕರೀತಾರೆ. ಆ ಸ್ನಾನ ಏನಕ್ಕಪ್ಪ ಅಂದರೆ, ಹಳ್ಳಿ ಸೊಗಡು ಲೆಕ್ಕ ಹಾಕ್ಕೊಂಡ್ರೆ ಸಂಕ್ರಮಣಕ್ಕೆ ಶುರುವಾದರೆ ಕಣ, ಮನೆ, ತರಗು, ಗೊಬ್ಬರ ಈ ಥರ ಎಲ್ಲ ಕೆಲಸಗಳು ಮಾಡಿ ರೈತನಿಗೆ ಆಯಾಸ ಆಗಿರುತ್ತೆ. ಯಾಕೆಂದರೆ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ಆದ್ದರಿಂದ ಹಬ್ಬ ಅದೇ ಥರ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಮೈಕೈ ನೋವಾಗಿರುತ್ತೆ. ಇವಾಗ ಬಿಡ್ರಿ, ಮೈಕೈ ನೋವಾಯಿತು ಅಂದರೆ ಸಂಜೆಗೇನೋ ವ್ಯವಸ್ಥೆ ಮಾಡ್ಕೊತಾರೆ, ಮೈಕೈ ನೋವು ಬೆಳಿಗ್ಗೆ ತಿರಲ್ಲ. ಬಟ್ ಆವಾಗಿನ ಕಾಲದಲ್ಲಿ ಆ ಥರ ಇರಲಿಲ್ಲ. ಸೊ ಹಂಗಾಗಿ ಅವನು ಎಷ್ಟೇ ಕಷ್ಟಪಟ್ಟರು ಅವನ ಕಷ್ಟ ಅವನೇ ಅನುಭವಿಸ್ಬೇಕಿತ್ತು, ಅವನ ಸುಖ ಅವನೇ ಅನುಭವಿಸ್ಬೇಕಿತ್ತು. ಅದು ಒಂದು ಸಮಯ ಅಂತ ಸಿಕ್ಕಿದಾಗ ಅವನಿಗೆ ಮನಸ್ಸು ಇಚ್ಛೆ ಓಡಾಡೋಕ್ಕೆ, ಆಟ ಆಡೋಕ್ಕೆ ಎಲ್ಲ ಸಮಯ ಸಿಗಬೇಕಲ್ವ. ಆ ಸಮಯನೇ ಯುಗಾದಿ. ಅಷ್ಟು ದೇಹ ನಿತ್ರಾಣ ಆಗೋಗಿರುತ್ತೆ. ಬರೀ ಕೆಲಸ ಮಾಡಿ ಕಣದ ಧೂಳು, ಭತ್ತ, ರಾಗಿ, ದವಸ, ಧಾನ್ಯ, ಆಮೇಲೆ ತೊಗರಿ, ಅವರೆ, ಉದ್ದು ಎಲ್ಲ ಶೇಖರಣೆ ಮಾಡಿ ಇಡಬೇಕಲ್ಲ, ಇನ್ನು ಮುಂದಿನ ಮಳೆಗಾಲದವರೆಗೂ. ಮತ್ತು ಬಿತ್ತನೆ ಬೀಜ ಶೇಖರಣೆ ಮಾಡಿರಬೇಕು. ಆ ಧೂಳು ದುಮ್ಮು, ಆ ಕಸ ಕಡ್ಡಿ ಎಲ್ಲ ಅಚ್ಚುಕಟ್ಟು ಮಾಡಿ ತುಂಬ ಪುರ್ಸೊತ್ತಿಲ್ದಂಗೆ ಕೆಲಸ ಮಾಡಿರ್ತಾನೆ ರೈತ. ಆ ಮೈ ನೋವು ನಿವಾರಣೆ ಆಗಲಿ ಅಂಥೇಳಿ ವರ್ಷಕ್ಕೆ ಒಂದು ದಿವಸ ಅಭ್ಯಂಜನ ಸ್ನಾನ ಅಂಥೇಳಿ ಪದ್ಧತಿ ರೂಢಿ ಮಾಡಿದ್ದು ನಮ್ಮ ಹಿರಿಕರು ಅಲ್ವ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಧರ್ಮ, ನಮ್ಮ ಸಂಪ್ರದಾಯಗಳು. ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ರೀ. ಆವಾಗಿನ ಕಾಲ ಆಗಿತ್ತು, ಒಂದು ಸಮಯ ಅಂತ ನಿಗದಿ ಆಗಿತ್ತು. ಆ ವರ್ಷ ತೊಡಗು ಅಂತ ಏನು ಹೇಳ್ತಾರೆ, ಅದಕ್ಕೆ
ಮನಸೋಇಚ್ಚೆ ಆಟ ಆಡ್ತಾರೆ, ಏನು ಚೌಕಾಬಾರ ಆಡ್ತಾರೆ, ಏನೇನೋ ಬೇಜಾನ್ ಆಟ ಆಡ್ತಾರೆ. ಅದು ಯಾಕೆಂದರೆ ಯುಗಾದಿಗೆ ನನ್ನ ಕೆಲಸ ಎಲ್ಲ ಮುಗಿದಿದೆ, ವ್ಯವಸಾಯದ ಕೆಲಸ ಮುಗಿದಿದೆ, ದವಸ ಧಾನ್ಯ ಶೇಖರಣೆ ಮಾಡಿ ಇಟ್ಟಿದ್ದು ಮುಗೀತು. ಮೆದೆ ಹಾಕಿದೆ, ಹಸುಗಳ್ಗೆ ಹುಲ್ಲು ಎಲ್ಲ ಶೇಖರಣೆ ಮಾಡಿಟ್ಟಿದ್ದೀನಿ. ನನಗೆ ನಿಶ್ಚಿಂತೆಯಾಗಿದ್ದೀನಿ. ಈಗ 1 ತಿಂಗಳು ಅಂದರೆ ಮುಂಗಾರು ಮಳೆ ಹುಯ್ದು, ಆ ಮುಂಗಾರು ಶುರುವಾಗಿ ಉಳುಮೆ ಶುರು ಮಾಡೋವರೆಗೂ ನಾನು ಆರಾಮಾಗಿರ್ಬೋದು ಅಂತ ರೈತನ ಭಾವನೆ. ಆ ಯುಗಾದಿ ಹಬ್ಬ ಅಭ್ಯಂಜನ ಸ್ನಾನ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ನಿಶ್ಚಿಂತೆಯಿಂದ ಮಲಗಿ ವರ್ಷ ದಿವಸ ಖುಷಿಯಾಗಿ ಒಂದು ಉಯ್ಯಾಲೆ ಕಟ್ಟಿ ಆಟ ಆಡೋದು, ಈ ಥರ ಎಲ್ಲ ಮಾಡೋದು. ಸೊ ಅದು ಇತ್ತೀಚಿಗೆ ಮರೆಯಾಗ್ತಿದೆ. ಅವ್ರವ್ರ ಇಷ್ಟ ಬಂದಂಗೆ ಆಡ್ತಾರೆ, ಏನೂ ಮಾಡೋಕ್ಕಲ್ಲ, ಈಗಿರೋ ಪ್ರಪಂಚ ಹಾಗೆ. ಯಾವುದೇ ಕಾರಣಕ್ಕೂ ನಾವು ಜನವರಿ, ಫೆಬ್ರವರಿ ಅಂತ ಏನು ಮಾಡ್ಕೊಂಡಿದ್ದೀವಿ, ಇದನ್ನ ಆದಷ್ಟು ನಾವು ಕನ್ನಡಿಗರು ಚೈತ್ರ, ವೈಶಾಖ ಶುರು ಮಾಡಿ ನಮ್ಮ ಬಾಯಿಗೆ ಆದಷ್ಟು ನಾವು ಕಂಡ್ಕೊಳ್ಳೋಣ ಅನ್ನೋದೇ ನನ್ನ ಆಸೆ. ಸೊ ಈ ಪರಾಭವ ಸಂವತ್ಸರ ಎಲ್ಲ ನನ್ನ ಬಂಧುಗಳಿಗೆ, ನನ್ನ ಸ್ನೇಹಿತರಿಗೆ, ನನ್ನ ವ್ಯೂವರ್ಸ್ಗಳಿಗೆ ಮತ್ತು ಇಡೀ ಭಾರತ ದೇಶದ ಜನರಿಗೆ ಒಳ್ಳೇದು ಮಾಡಲಿ. ಹೊಸ ವರ್ಷ ಹೊಸತು ತರಲಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಈ ಹರುಷ ಪ್ರತಿಯೊಬ್ಬ ಮನುಷ್ಯನಲ್ಲೂ, ಪ್ರತಿಯೊಬ್ಬರಿಗೂ ಸದಾಕಾಲ ಇರಲಿ ಅಂತೇಳಿ ನಾನು ಭಾವಿಸ್ತಾ, ನನ್ನ ಈ ವಿಡಿಯೋ ಇವತ್ತು ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಫೇಸ್ಬುಕ್ಕು, ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೋ ಯೂಟ್ಯೂಬ್ನಲ್ಲಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದಿಷ್ಟು ಯುಗಾದಿ ಹಬ್ಬದ ವಿಶೇಷ ಆಗಿತ್ತು. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಶರಣು ಶರಣಯ್ಯ.